ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಿಂದ ಪ್ರಸ್ತುತಪಡಿಸುತ್ತಿದ್ದೇವೆ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಪರಿಚಯದ ಮೊದಲ ಸಂಚಿಕೆ. ದೇಶವನ್ನು ಸಂಪೂರ್ಣವಾಗಿ ಸ್ವಚ್ಛ ಹಾಗೂ ಜಲ ಸಂಪನ್ಮೂಲವನ್ನಾಗಿಸುವುದೇ ನಾವು ಕೊಡುವ ಕರೆ. ಪ್ರತಿ ಗ್ರಾಮವು ಶುಚಿತ್ವವಾಗಿರಲಿ, ಹಾಗೆಯೇ ಪ್ರತಿಯೊಂದು ಹಳ್ಳಿ ಹಾಗೂ ಪ್ರತಿಯೊಂದು ಮನೆ ಬಾಗಿಲಿನಲ್ಲಿ ಸ್ವಚ್ಛತೆ ಉಳಿಯಲಿ. ನೀನು ಹೇಳಿದ್ದು ಸರಿ. ಸ್ವಚ್ಛತೆ ಹಾಗೂ ಶುದ್ಧ ನೀರಿದ್ದರೆ ಮಾತ್ರ ಎಲ್ಲರೂ ಯೋಗಕ್ಷೇಮ. ನಮ್ಮ ದೇಹವು ಸ್ವಚ್ಛ ಹಾಗೂ ಶುದ್ಧವಾಗಿ ಉಳಿದಾಗ ಮಾತ್ರ ಮನದಲ್ಲಿ ಉನ್ನತ ವಿಚಾರಧಾರೆಗಳು ಅರಳುತ್ತವೆ. ನೀವೇನು ಇಷ್ಟು ಚಿಂತಿಸಬೇಡಿ. ಇವೆಲ್ಲವನ್ನು ತಿಳಿಸಲೆಂದಲೇ ಈ ಕಾರ್ಯಕ್ರಮವನ್ನು ತಂದಿದ್ದೇವೆ. ಯಾವುದೇ ಕಾರ್ಯಕ್ರಮ ಮತ್ತೆ ನಮ್ಮ ಕೇಳುಗರಿಗೆ ತಿಳಿಸು. ಸ್ವಚ್ಛ ಸುಜಲ ಗ್ರಾಮದ ಕತೆ, KLE ಧ್ವನಿ 90.4 FM ರೇಡಿಯೋ ಧ್ವನಿ ಜೊತೆ. ಕೇಳುಗರೆ, ಇನ್ನು ಪ್ರತಿ ಸಂಚಿಕೆಯಲ್ಲಿ ನಾವಿಬ್ಬರು ನಿಮ್ಮೊಂದಿಗೆ ಇರುತ್ತೇವೆ. ನಾನು ಸ್ವಚ್ಛಿಕಾ ಮತ್ತು ನಾನು ಸುಜಲ್ ಕುಮಾರ್. ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು. ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ. ಏನಿದು ಕಾರ್ಯಕ್ರಮ, ಏನನ್ನು ತಿಳಿಸಿಕೊಡುತ್ತೆ ಅಂತ ಹೇಳು ಸುಜಲ್ ಕುಮಾರ್. ಸ್ನೇಹಿತರೆ, ಸ್ವಚ್ಛ ಹಾಗೂ ಸುಜಲವಿರುವ ಹಳ್ಳಿ ಹೇಗಿರುತ್ತದೆ ಎಂಬುದರ ಬಗ್ಗೆ ನಿಮಗೆ ತಿಳಿದಿದೆ. ನಾನು ಹೇಳ್ತೀನಿ ಕೇಳಿ. ಈ ಸ್ವಚ್ಛ ಸುಜಲ ಗ್ರಾಮ ಅಂದರೆ ಅಲ್ಲಿ ಯಾರೂ ಕೂಡ ಬಯಲಿನಲ್ಲಿ ಮಲ ವಿಸರ್ಜನೆ ಮಾಡಿರುವುದಿಲ್ಲ, ಅಲ್ಲಿ ಇದನ್ನು ಹುಡುಕಿದರೂ ಸಿಗುವುದಿಲ್ಲ ಅಂತ ಹಳ್ಳಿ. ಮತ್ತೆ ಅಲ್ಲಿರುವ ಪ್ರತಿಯೊಂದು ಮನೆಯಲ್ಲಿ, ಗ್ರಾಮ ಪಂಚಾಯತ್ ಕಟ್ಟಡದಲ್ಲಿ ಹಾಗೂ ಸರ್ಕಾರಿ ಭವನಗಳಲ್ಲಿಯೂ ಕೂಡ ನಳದ ಸಂಪರ್ಕ ಹಾಗೂ ಶೌಚಾಲಯ ಇರುತ್ತದೆ. ಹಾಗೆಯೇ ಆ ಗ್ರಾಮದಲ್ಲಿ ಘನ ಮತ್ತು ದ್ರವ ತ್ಯಾಜ್ಯದ ನಿರ್ವಹಣೆ ನಡೆಯುತ್ತದೋ ಇಲ್ಲವೋ ಅನ್ನುವುದು ಖಚಿತವಾಗಿರಬೇಕು. ಯಾರಾದರೂ ನೋಡಿದಾಗ ಸ್ವಚ್ಛ ಗ್ರಾಮವಾಗಿದೆ ಎನ್ನುವಂತಿರಬೇಕು. ಮನೆ ಮನೆಗೆ ನೀರಿನ ಸಂಪರ್ಕದ ಪ್ರಮಾಣ ಹಾಗೂ ODF ಮಾದರಿ ಗ್ರಾಮ ಎಂಬುದರ ಕುರಿತು ಪರಿಶೀಲನೆಯಾಗಿರುವಂತಹ ಗ್ರಾಮವಾಗಿರಬೇಕು. ಹೌದು ಮಿತ್ರರೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಪ್ರಧಾನಮಂತ್ರಿಗಳು 2014ರಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದರು. ಅಲ್ಲದೆ 2019ರಲ್ಲಿ ಇಡೀ ದೇಶವನ್ನು ಬಯಲು ಶೌಚ ಮುಕ್ತವೆಂದು ಘೋಷಿಸಲಾಯಿತು. ಹಾಗೆಯೇ ಭಾರತದ ಪ್ರತಿಯೊಂದು ಹಳ್ಳಿಯ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಗುರಿಯೊಂದಿಗೆ 2019ರಲ್ಲಿ ಜಲ್ ಜೀವನ್ ಮಿಷನ್ ಹರ್ ಘರ್ ಜಲ್ ಕಾರ್ಯಕ್ರಮಗಳು ಆರಂಭಗೊಂಡವು. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ರೇಡಿಯೋದಲ್ಲಿ ನಾವು ಪ್ರತಿದಿನ ಹೇಗೆ ಮನರಂಜನೆ, ಜ್ಞಾನ ವೃದ್ಧಿಸುವಂತಹ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದೇವೋ, ಅದೇ ರೀತಿ ಈ ಕಾರ್ಯಕ್ರಮದ ಮೂಲಕ ಸ್ವಚ್ಛತೆ ಹಾಗೂ ಶುದ್ಧ ಕುಡಿಯುವ ನೀರಿಗೆ ಸಂಬಂಧಪಟ್ಟ ವಿಷಯಗಳು ಹಾಗೂ ಬಹಳಷ್ಟು ಮಾಹಿತಿಗಳನ್ನು ಹೊತ್ತು ತರುತ್ತಿದ್ದೇವೆ. ಹಾಗಿದ್ರೆ ರೇಡಿಯೋ ಕೇಳುವ ಎಲ್ಲ ಸೋದರ ಸೋದರಿಯರು, ಅಜ್ಜ ಅಜ್ಜಿಯರು, ಚಿಕ್ಕಪ್ಪ ಚಿಕ್ಕಮ್ಮ, ಮಾಮ ಮಾಮಿ, ಹೀಗೆ ಎಲ್ಲರೂ ನಮ್ಮೊಂದಿಗೆ ಸ್ವಚ್ಛತೆಯೊಂದಿಗೆ ಹಾಗೂ ನೀವು ನನ್ನೊಂದಿಗೆ ಅಂದ್ರೆ ಸ್ವಚ್ಛಿಕಾಳೊಂದಿಗೆ ಕೂಡಿಕೊಳ್ಳಬೇಕು. ಅಂದಾಗ ಮಾತ್ರ ನೀವು ಸ್ವಚ್ಛತೆಯ ಮಹತ್ವವನ್ನು ತಿಳಿದುಕೊಳ್ಳಬಹುದು. ಇಲ್ಲಿ ಸ್ವಚ್ಛತೆ ಅಂದ್ರೆ ನಿರ್ಮಲತೆ ಹಾಗೂ ಶುದ್ಧತೆಯ ಮಹತ್ವ. ಪ್ರತಿ ಮನೆಗೆ ನಳ ಈ ಯೋಜನೆಯಿಂದ ಈಗ ಪ್ರತಿ ಮನೆಗೂ ಶುದ್ಧ ನೀರು ತಲುಪುತ್ತಿದೆ. ನಿಮ್ಮೆಲ್ಲರ ಕಠಿಣ ಪರಿಶ್ರಮದಿಂದಾಗಿಯೇ ನಾವು ನಮ್ಮ ಗ್ರಾಮವನ್ನು ಸ್ವಚ್ಛವಾಗಿಡುವಲ್ಲಿ ಯಶಸ್ವಿಯಾಗಿದ್ದೇವೆ. ನೀವು ಗ್ರಾಮಸ್ಥರಾಗಿರಲಿ, ಪಂಚಾಯಿತಿಯ ಪ್ರತಿನಿಧಿಗಳೇ ಆಗಿರಲಿ, ಶಾಲಾ ಶಿಕ್ಷಕರು, ಮಕ್ಕಳೇ ಆಗಿರಲಿ ಅಥವಾ ನಮ್ಮ ಗ್ರಾಮದ ಎಲ್ಲ ಕಾರ್ಯಕರ್ತರೇ ಆಗಿರಲಿ, ಪ್ರತಿಯೊಬ್ಬರ ಸಂಘಟಿತ ಪ್ರಯತ್ನದಿಂದಾಗಿಯೇ ನಿಮ್ಮ ಗ್ರಾಮಗಳನ್ನು ಸ್ವಚ್ಛವಾಗಿಡುವಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗಿದೆ. ಆದರೆ ಇದು ಕೇವಲ ಆರಂಭವಷ್ಟೇ. ಇನ್ನೂ ನಾವು ವಿಶ್ರಾಂತಿ ಪಡೆಯುವ ಹಾಗಿಲ್ಲ. ಇನ್ನೂ ಹೆಚ್ಚಿನ ಕಾರ್ಯಗಳು ಆಗಬೇಕಿವೆ. ಆರಂಭದ ಯಶಸ್ಸಿನ ಸಂತೋಷದಿಂದ ಸ್ಫೂರ್ತಿ ಪಡೆದ ನಾವು ಇನ್ನು ಮುಂದೆ 2 ಪಟ್ಟು ಉತ್ಸಾಹದಿಂದ ಕೆಲಸ ಮಾಡಬೇಕು. 100% ಗ್ರಾಮಗಳನ್ನು ಸ್ವಚ್ಛ ಸುಜಲ ಮಾಡಲು ಇನ್ನೂ ಹೆಚ್ಚಿನ ಕಾರ್ಯವನ್ನು ನಾವು ಮಾಡಬೇಕಿದೆ. ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸಂಪೂರ್ಣ ಬಯಲು ಶೌಚ ಮುಕ್ತ ಗ್ರಾಮಗಳ ರಚನೆಯ ನಂತರ ದೇಶವಾಸಿಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಿದೆ. ಇನ್ನು ನಲ್ ಸೆ ಜಲ್, ನಳದಿಂದ ನೀರು ಕಾರ್ಯಕ್ರಮವಂತೂ ದೇಶದ ಲಕ್ಷಾಂತರ ಮಹಿಳೆಯರು ತಲೆ ಮೇಲೆ ನೀರು ಹೊತ್ತುಕೊಳ್ಳುವ ಹೊರೆಯಿಂದ ಮುಕ್ತಗೊಳಿಸಿದೆ. ODF+ ಗ್ರಾಮ ಆಗುವುದರ ಮೂಲಕ ಅಲ್ಲಿ ಹಸಿ ಹಾಗೂ ಒಣ ಕಸಗಳ ವಿಂಗಡಣೆಯೊಂದಿಗೆ ಸುಂದರ ಗ್ರಾಮವಾಗಿ ಕಾಣುತ್ತಿದೆ. ಇಷ್ಟೆಲ್ಲ ಒಳ್ಳೆಯ ಕಾರ್ಯಗಳು ನಡೀತಾ ಇದ್ರೆ ಈ ಕಾರ್ಯಕ್ರಮ ಯಾಕೆ? ಹೀಗೆಯೇ ನೀವು ಕೂಡ ಯೋಚಿಸುತ್ತಿದ್ದೀರಲ್ವಾ? ನಡೀರಿ ಹಾಗಿದ್ರೆ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಭಾರತ ಸರ್ಕಾರದ ಜಲಶಕ್ತಿ ಮಂತ್ರಾಲಯದ ಸಂಪುಟ ದರ್ಜೆ ಸಚಿವ ಶ್ರೀ CR ಪಾಟೀಲ್ ಅವರು ಮಾತನಾಡಿದ್ದಾರೆ. ಕೇಳೋಣ ಬನ್ನಿ.
नमस्कार, मैं CR पाटिल, केंद्रीय मंत्री जल शक्ति मंत्रालय। आज मैं आपसे स्वच्छ सुजल गांव की कहानी रेडियो की जुबानी कार्यक्रम के माध्यम से जुड़कर बहुत प्रसन्न हूं। प्रधानमंत्री श्री नरेंद्र मोदी साहब का सपना है हर घर जल, हर गांव स्वच्छ। इस सपनों को साकार करने के लिए जल जीवन मिशन और स्वच्छ भारत मिशन ग्रामीण से गांव-गांव में क्रांतिकारी बदलाव आया है। आज देश के करोड़ों ग्रामीण परिवारों को नल से जल मिल रहा है। महिला है अब पानी के लिए दूर नहीं जाती। बच्चे स्कूलों में साफ पानी पीते हैं और गांव में भी बीमारियां कम हो रही है। स्वच्छ भारत मिशन ने खुले में शौच से मुक्ति दिलाई, शौचालय निर्माण को जन आंदोलन बनाया और अब हम ठोस एवं तरल अपशिष्ट प्रबंधन पर जोर दे रहे हैं ताकि गांव पूरी तरह स्वच्छ और स्वस्थ बने। यह सिर्फ सरकारी योजना नहीं, यह जन आंदोलन बन चुका है। लेकिन यह यात्रा अभी अधूरी है। हमें मिलकर यह सुनिश्चित करना है कि हर गांव में जल स्रोत टिकाऊ हो, हर घर में पानी की गुणवत्ता बनी रहे, हर घर में शौचालय का सही उपयोग हो। मैं आप सभी को आग्रह करता हूं कि आइए हम सब मिलकर स्वच्छ और सुजल गांव के इस संकल्प को और मजबूत करें। अपने दोस्तों और पड़ोसियों को भी इस अभियान से जोड़ें। रेडियो कार्यक्रम सुने, अपनी कहानियां साझा करें और दूसरों को प्रेरित करें। स्वच्छ सुजल गांव प्रधानमंत्री जी के विकसित भारत के अपने सपने को साकार करने के लिए इस दिशा में एक महत्वपूर्ण कदम है और 140 करोड़ देशवासियों द्वारा एक साथ बढ़ाया गया हर एक कदम देश को बहुत आगे ले जाएगा, ये मुझे विश्वास है। आप सबका बहुत बहुत धन्यवाद। जय हिंद। ಭಾರತ ಸರ್ಕಾರದ ಜಲಶಕ್ತಿ ಮಂತ್ರಾಲಯದ ಸಂಪುಟ ದರ್ಜೆ ಸಚಿವ ಶ್ರೀ CR ಪಾಟೀಲ್ ಅವರ ಪ್ರಕಾರ ನಾವು ಸಮರ್ಪಣಾ ಭಾವ ಹಾಗೂ ಅತ್ಯಂತ ವೇಗವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸಿದಲ್ಲಿ ನಮ್ಮ ಇಡೀ ದೇಶವು ಸಂಪೂರ್ಣವಾಗಿ ಸ್ವಚ್ಛವಾಗುವ ಹಾಗೂ ಶುದ್ಧ ಮತ್ತು ಸುರಕ್ಷಿತ ನೀರನ್ನು ಪಡೆಯುವ ದಿನಗಳು ದೂರವಿಲ್ಲ. ನಾವು ಒಗ್ಗಟ್ಟಾಗಿದ್ದು ಸೇರಿಕೊಂಡು ಕೆಲಸ ಮಾಡಿದರೆ ಯಶಸ್ವಿ ಆಗುತ್ತೇವೆ. ವೈಯಕ್ತಿಕ ಆಸಕ್ತಿಯನ್ನು ಮೀರಿ ಪರಸ್ಪರ ಸಹಕಾರದ ಮೂಲಕ ಸ್ವಚ್ಛ ಮತ್ತು ಸುಜಲ ಗ್ರಾಮ ಅಭಿಯಾನದ ಎಳೆಯನ್ನು ಒಟ್ಟಾಗಿ ಹಿಡಿದುಕೊಂಡು ಹೋದರೆ ನಾವು ಖಂಡಿತ ಗುರಿಯನ್ನು ಮುಟ್ಟುತ್ತೇವೆ. चलो चलो सुने हम रेडियो की जुबानी, स्वच्छ सुजल गांव की एक अनोखी कहानी। जब बन जाते हर घर घर में स्वच्छ पूर्ण शौचालय, तब उस गांव को मिल जाती है स्वच्छ भारत की शक्ति। ओ, जो बुन रही है विकसित भारत की नई निशानी, ठोस तरल कचरा प्रबंधन हर गांव ने ठानी। हर घर का रहा निर्मल जल, खिल रहा है बचपन, बदल रहा कल यहाँ तो है मोदी जी का वन। बन रहा है देखो कैसे कचरे से कंचन, हर घर के आंगन में खिलता तेरा मेरा बचपन। चलो चलो सुने हम रेडियो की जुबानी, स्वच्छ सुजल गांव की एक अनोखी कहानी। जब बन जाते हर घर घर में स्वच्छ पूर्ण शौचालय, तब उस गांव को मिल जाती है स्वच्छ भारत की शक्ति। ओ,
ಓಹ್, ಯಾರದು? ಅವಳ ನಗುವನ್ನು ನೋಡಿದರೆ ನಾವಾಡುವ ಮಾತುಗಳು ಅವಳಿಗೆ ಕಿರಿಕಿರಿ ಮಾಡ್ತಾ ಇವೆ ಅನಿಸುತ್ತದೆ. ಇದು ತುಂಬಾ ಭಯಾನಕ ನಗು. ಯಾರವಳು? ನಡಿ, ಹೋಗಿ ಅವಳನ್ನ ಕೇಳೋಣ. ಏಯ್ ಏಯ್, ಯಾರು ನೀನು? ನಾನು ಯಾರು? ನಾನು ಪ್ರದೂಷಿಕ. ನೀನು ನನ್ನನ್ನು ಪೊಲ್ಯೂಟಿಕ ಎಂದು ಕರೆಯಬಹುದು. ಪ್ರದೂಷಿಕ? ಪೊಲ್ಯೂಟಿಕ? ಇದ್ಯಾವ ರೀತಿ ಹೆಸರುಗಳು? ಇಂಥ ಹೆಸರುಗಳೇ ಇಲ್ವಲ್ಲ. ಹೌದು, ಖಂಡಿತ ಯಾರಾದ್ರೂ ಇಂಥ ಹೆಸರುಗಳನ್ನ ಇಟ್ಕೊಳ್ತಾರಿಯೇ? ಹೌದು. ನೀನು ಎಲ್ಲಿಂದ ಬಂದಿರುವೆ? ನಿನ್ನ ವಾಸಸ್ಥಾನ ಯಾವುದು? ನೀನು ಏನು ಮಾಡ್ತಿ? ನಿನ್ನ ಬಗ್ಗೆ ಸ್ವಲ್ಪ ನಮಗೆ ತಿಳಿಸು. ನಿನ್ನ ಕೆಲಸ ಏನು? ನಾನು ಯಾರೆಂದು ಅರ್ಥ ಮಾಡಿಕೊಳ್ಳುವುದು ನಿಮಗೆ ತುಂಬಾನೇ ಕಷ್ಟ ಅಣ್ಣ. ನಾನು ಎಲ್ಲಿಂದ ಬಂದಿದ್ದೇನೆ ಎನ್ನುವುದು ಸ್ವತಃ ನಿಮಗೆ ತಿಳಿಯುತ್ತೆ. ಇನ್ನು ನಾನಿರುವ ವಾಸಸ್ಥಾನ ಬಗ್ಗೆ ಹೇಳುವುದಾದಲ್ಲಿ ನಾನು ಎಲ್ಲ ಕಡೆ ಇದ್ದೇನೆ. ಮನೆಯಲ್ಲಿ, ಹೊರಗೆ, ಗಾಳಿಯಲ್ಲಿ, ನೀರಿನಲ್ಲಿ, ಅಲೆಗಳಲ್ಲಿ, ತರಂಗಗಳಲ್ಲಿ. ಓ ದೇವರೇ, ನೀನು ಯಾವುದೋ ಮಾಂತ್ರಿಕನೇ ಇರಬೇಕು. ಯಾಕಂದ್ರೆ ಮಾನವರು ಹೀಗೆ ಬದುಕುವುದಿಲ್ಲ. ನಾನು ಪೊಲ್ಯೂಷನಿಕ, ಅಂದರೆ ಪ್ರದೂಷಿಕ. ನಾನು ಮಾಂತ್ರಿಕನೂ ಅಲ್ಲ, ಮಾಯಾವಿನೂ ಅಲ್ಲ, ಛಾಯೆಯೂ ಅಲ್ಲ. ಆದರೂ ನನ್ನ ನೆರಳು ಎಲ್ಲೆಡೆ ಇರುತ್ತದೆ. ನಾನು ಕಸದ ರಾಶಿಗಳಲ್ಲಿ, ಕೊಳಕು ಚರಂಡಿಗಳಲ್ಲಿ, ಹೊಗೆಯ ಮೋಡಗಳಲ್ಲಿ ಮತ್ತು ಕಲುಷಿತ ನೀರಿನ ಹನಿಗಳಲ್ಲಿಯೂ ವಾಸಿಸುತ್ತೇನೆ. ನಾನು ಗಾಳಿ, ಮಣ್ಣು, ನೀರನ್ನು ಕಲುಷಿತಗೊಳಿಸುತ್ತೇನೆ. ರೋಗಗಳನ್ನು ಹರಡುವುದು ನನ್ನ ಕೆಲಸ. ಹೌದು, ನಾನು ಪೊಲ್ಯೂಷನಿಕ, ನಾನು ಪ್ರದೂಷಿಕ. ಅಂದ್ರೆ ಮಾಲಿನ್ಯವನ್ನ ಹರಡುವುದೇ? ನೋ, ನೀ ಇಲ್ಲಿಂದ ಮೊದಲು ಕಾಲ್ ಕೀಳು. ನಿನಗಿಲ್ಲಿ ಏನು ಕೆಲಸ ಇಲ್ಲ. ನಾವಿಲ್ಲಿ ಸ್ವಚ್ಛ ಪರಿಸರ ಮತ್ತು ಶುದ್ಧ ನೀರಿನ ಕುರಿತು ಮಾತನಾಡಲು ಸೇರಿದ್ದೇವೆ. ಮಾಲಿನ್ಯದ ಬಗ್ಗೆ ಅಲ್ಲ. ನಮಗೆ ಮಾಲಿನ್ಯವನ್ನು ತೊಡೆದು ಹಾಕಬೇಕಿದೆ. ಓಹ್ ಮೂರ್ಖ, ಈಗಾಗಲೇ ಮಾಲಿನ್ಯವು ತೆಗೆದುಹಾಕಲು ಸಾಧ್ಯವಾಗದ ರೀತಿಯಲ್ಲಿ ಕೆಟ್ಟದಾಗಿ ಹರಡಿದೆ. ಅದನ್ನ ತೆಗೆದುಹಾಕೋದು ಇರ್ಲಿ, ಅದರ ಬಗ್ಗೆ ಮಾತನಾಡುವುದು ಕೂಡ ಮೂರ್ಖತನವೆನಿಸಿಬಿಟ್ಟಿದೆ. ಸುಮ್ನಿರು. ನಾವು ಸ್ವಚ್ಛತಾ ಅಭಿಯಾನದ ಕಾರ್ಯಕರ್ತರು. ಎಲ್ಲೆಲ್ಲಿ ಕೊಳಕು ಮತ್ತು ಮಾಲಿನ್ಯವಿದೆಯೋ ಅದನ್ನೆಲ್ಲವನ್ನ ನಾವು ತೆಗೆದುಹಾಕುತ್ತೇವೆ. ಯಾವ ಅಡೆತಡೆಯೂ ನಮ್ಮನ್ನು ನಿಲ್ಲಿಸಲಾಗದು. ಒಮ್ಮೆ ನಾವೀಗ ಈ ನಿರ್ಣಯ ಮಾಡಿದ ನಂತರ ಸಾವಿರಾರು ಮಾಲಿನ್ಯಗಳು ಬಂದರೂ ನಮ್ಮನ್ನ ಅಲುಗಾಡಿಸಲಾಗುವುದಿಲ್ಲ. ಯಾವುದೇ ಭಯವೂ ಇಲ್ಲ. ಓಹೋ ಓಹೋ, ಇಷ್ಟು ದುರಹಂಕಾರನಾ? ಅರೆ, ದೊಡ್ಡ ಮಾಲಿನ್ಯದ ಮಾತು ಬಿಡ್ರೋ. ನಿಮಗೆ ಒಂದು ಚಿಕ್ಕ ಹಳ್ಳಿಯ ಕೊಳೆಯನ್ನು ತೆಗೆಯಲು ಆಗುತ್ತಿಲ್ಲ? ನನಗನ್ನಿಸುತ್ತೆ ನೀನ್ ಯಾವುದೋ ದೊಡ್ಡ ಗೊಂದಲದಲ್ಲಿ ಇದೀಯಾ ಅಂತ. ಮೇಡಮ್, ನಮ್ಮ ಊರಲ್ಲಿ ಎಲ್ಲರೂ ಸ್ವಚ್ಛತೆ ಕಾಪಾಡುವಲ್ಲಿ ಯಾವಾಗ್ಲೂ ನಿರತರಾಗಿರ್ತಾರೆ, ಗೊತ್ತಾ? ಕೊಳೆಯ ಹಾನಿಯನ್ನು ಹಾಗೂ ಶುಚಿತ್ವದ ಪ್ರಯೋಜನಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ, ನೂರಾರು ಹಳ್ಳಿಗಳಲ್ಲಿ ಸ್ವಚ್ಛ ಗ್ರಾಮಗಳ ಬಾವುಟ ಹಾರುತ್ತಿದೆ. ನೂರಾರು ಬಯಲು ಶೌಚ ಮುಕ್ತ ಗ್ರಾಮಗಳಾಗಿವೆ. ತುಂಬಿ ಹರಿಯುತ್ತಿರುವ ಚರಂಡಿಗಳು, ಎಲ್ಲಂದಲ್ಲಿ ಹರಡಿದ ಕಸ, ಬೆಳಗ್ಗೆ ಮತ್ತು ಸಂಜೆ ಹೊಲಗಳಿಗೆ ಅಡ್ಡಾಡುವ ಜನರು, ಸಮುದಾಯಗಳು ಬಾಯಲ್ಲಿ ಪಾನ್ ಗುಟ್ಕಾಗಳನ್ನಿಟ್ಟುಕೊಂಡು ಎಲ್ಲಿ ಬೇಕಲ್ಲಿ ಉಗುಳುವುದು. ಇವೆಲ್ಲ ಸ್ಥಳಗಳನ್ನು ಅದ್ ಹೇಗೆ ಕೊಳೆ ಮುಕ್ತವನ್ನಾಗಿ ಮಾಡುತ್ತೀರಿ ಹೇಳಿ? ಸ್ವಲ್ಪ ಗಮನವಿಟ್ಟು ಕೇಳಿಲ್ಲಿ. ದೇಶದ ಪ್ರತಿಯೊಂದು ಹಳ್ಳಿಯೂ ಆಗುತ್ತಿದೆ ಸ್ವಚ್ಛ ಸುಜಲ ಗ್ರಾಮ. ಈ ಆದರ್ಶ ಜನರ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದೆ. ನೋಡ್ತಾ ಇರು. ಅತಿ ಶೀಘ್ರದಲ್ಲಿಯೇ ನಾವು ಮಾಲಿನ್ಯವನ್ನು ಹೇಳ ಹೆಸರಿಲ್ಲದ ಹಾಗೆ ಓಡಿಸುತ್ತೇವೆ. ನಾವು ಸ್ವಚ್ಛತೆಯೊಂದಿಗೆ ಇರಲೇಬೇಕು ಎಂಬ ಮಾತನ್ನು ನೀನು ಸರಿಯಾಗಿ ತಿಳಿದುಕೋ, ಹಾಗೆಯೇ ಒಪ್ಪಿಕೋ. ವಿವಿಧೆಡೆಗಳಲ್ಲಿ ಕೊಳೆಯು ತುಂಬಿದೆ ಎನ್ನುವುದು ನಮಗೂ ಗೊತ್ತಿದೆ. ಆದರೆ ನಾವು ಸ್ವಚ್ಛವಾಗಿರಲೇಬೇಕು ಎಂದು ನಿರ್ಧರಿಸಿದ್ದೇವೆ. ಇಷ್ಟೆಲ್ಲ ಹೇಳಿದ ನಂತರವೂ ನೀನು ನಿನ್ನ ಕೆಲಸ ಮಾಡಬಹುದು ಎಂದೆನಿಸಿದರೆ ನಿನ್ನ ತಂತ್ರಗಳನ್ನ ಉಪಯೋಗಿಸು. ಪ್ರದೂಷಿಕ, ನಿನ್ನ ಷಡ್ಯಂತ್ರವನ್ನು ರೂಪಿಸು. ನಮ್ಮ ಹಳ್ಳಿಯ ಜನರು ಹುಷಾರಾಗಿದ್ದಾರೆ. ನಿನ್ನ ತಂತ್ರಗಳಿಗೆ ಬಲಿ ಬೀಳುವುದಿಲ್ಲ. ಅಯ್ಯೋ, ನೋಡೋಣ ನಿಮ್ಮ ಸ್ವಚ್ಛತೆಯ ಕಾರ್ಯ ಎಲ್ಲಿಯವರೆಗೆ ಇರುತ್ತದೆ ಎಂಬುದನ್ನು ಸಮಯ ಹೇಳಲಿದೆ. ನೋಡು, ಇಲ್ಲಿಯವರೆಗೆ ನಾನು ಮಾಡಿದ ದಾಳಿಯಿಂದ ಯಾರೂ ಬದುಕುಳಿಯುವುದಿಲ್ಲ. ನೀವೇನಾದರೂ ನನಗೆ ಸವಾಲನ್ನೆಸೆದರೆ ದೊಡ್ಡ ತೊಂದರೆಗೆ ಸಿಲುಕಿಕೊಳ್ಳುತ್ತೀರಿ. ಈಗಾಗಲೇ ಅನೇಕ ದೊಡ್ಡ ತೊಂದರೆಗಳಿಗೆ ಒಳಗಾಗಿದ್ದೇವೆ. ಇನ್ನು ನಾವು ನಿನ್ನ ಸವಾಲಿಗೆ ತಲೆಬಾಗುವುದಿಲ್ಲ. ಈಗ ನಾವು ಎಷ್ಟೇ ಕಷ್ಟಗಳು ಬಂದರೂ ಎದುರಿಸುತ್ತೇವೆ. ನಮಗೀಗ ನಿಲ್ಲುವ ಪ್ರಶ್ನೆನೇ ಇಲ್ಲ. ಈ ನಿಮ್ಮ ಸ್ವಚ್ಛತೆ ಹಾಗೂ ಶುದ್ಧ ಜಲವನ್ನು ಪಡೆಯುವುದು, ಇದೆಲ್ಲ ನಿಮ್ಮ ಕನಸು. ಓಯ್, ನೀವು ಅತಿ ಬುದ್ಧಿವಂತಿಕೆಯನ್ನು ತೋರಿಸಿದರೆ ನೀವು ಮರಣ ಹೊಂದುತ್ತೀರಿ. ಈ ಕೊಳೆ ಹಾಗೂ ಮಾಲಿನ್ಯದಿಂದ ನಾನು ನಿಮ್ಮ ಜೀವವನ್ನೇ ತೆಗೆದು ಬಿಡುತ್ತೇನೆ. ನಿಮ್ಮ ಜೀವನಕ್ಕೆ ಇತಿಶ್ರೀ ಹಾಡಿಬಿಡುತ್ತೇನೆ, ತಿಳಿತಾ? ಸಾಕು, ಸುಮ್ನಿರು. ಇನ್ನು ಹಿಂದೊಮ್ಮೆ ಅನೇಕ ಕಡೆ ನಾವು ಸ್ವಚ್ಛತೆ ಹಾಗೂ ಜಲ ಶುದ್ಧತೆ ವಿಷಯದಲ್ಲಿ ನಾವು ಯಶ ಕಂಡಿಲ್ಲ, ನಿಜ. ಆದರೆ ಈ ಬಾರಿ ನಿನ್ನನ್ನು ಬಿಡುವುದಿಲ್ಲ. ನೋಡ್ತಾ ಇರು. ಬಿಡು, ಈಗ ಎಲ್ರಿಗೂ ತಿಳಿದಿದೆ
ನಮ್ಮ ಹಳ್ಳಿಗಳನ್ನು ನಮ್ಮ ಮನೆಗಳನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಬೇಕೆಂಬುದರ ಕುರಿತು ಅರ್ಥವಾಗಿದೆ. ಈ ಬಾರಿ ನಮ್ಮ ಸಂಕಲ್ಪ ದೃಢವಾಗಿದೆ. ನಮ್ಮ ದೇಶದ ಪ್ರತಿಯೊಂದು ಹಳ್ಳಿಯೂ ಸುಜಲ ಸ್ವಚ್ಛ ಗ್ರಾಮವಾಗಿ ಹೊರಹೊಮ್ಮಲಿದೆ. ನೀನು ಪ್ರತಿ ಗ್ರಾಮಗಳಿಂದ ಇಂಥ ಕತೆಗಳನ್ನ ಕೇಳುತ್ತಿ ನೋಡ್ತಾ ಇರು. ಖಂಡಿತವಾಗಿ ನಾನು ನೋಡುತ್ತೇನೆ. ನಾನು ಮತ್ತು ನನ್ನ ಸಹಚರರು ನಾನು ಹೇಳಿದಂತೆ ನಮ್ಮ ಕೆಲಸ ಕೊಳಕು ಕಸವನ್ನು ಹರಡುವುದು, ರೋಗಗಳ ದಬ್ಬಾಳಿಕೆಯನ್ನುಂಟು ಮಾಡುವುದು ಇವೆಲ್ಲವುಗಳನ್ನು ಆರಂಭಿಸಿದಾಗ ನನಗೆ ತುಂಬಾ ಖುಷಿಯಾಗುತ್ತದೆ. ಸರಿ, ನಿಮ್ಮಲ್ಲಿ ಗೊಂದಲವಿನ್ನೂ ಇದೆ, ಹೀಗಾಗಿ ನಾನು ನೋಡುತ್ತೇನೆ. ಅವಶ್ಯವಾಗಿ ನಿಮ್ಮ ಹಾಹಾಕಾರವನ್ನು ನೋಡುತ್ತೇನೆ. ಈಗ ನಾನು ಹೊರಡುತ್ತಿದ್ದೇನೆ, ಆದರೆ ನೆನಪಿಡಿ, ನಾನು ಹಿಂತಿರುಗುವುದಂತೂ ಖಂಡಿತ. ಉಷಪ್ಪ, ಮಾಲಿನ್ಯವತಿ ಪ್ರದೂಷಕ ಹೋದ್ಲು. ಈ ಗೊಂದಲದೊಳಗೆ ಸುಜನ್ ಎಲ್ಲಿ ಹೋದನೋ ಏನೋ. ಬನ್ನಿ, ನಮ್ಮ ಈ ಕಾರ್ಯಕ್ರಮದ ಕುರಿತು ಭಾರತ ಸರ್ಕಾರದ ಜಲಶಕ್ತಿ ಮಂತ್ರಾಲಯದ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಬಂಧುಗಳೇ, ಸಮುದಾಯ ರೇಡಿಯೋ ಕೇಳುವವರಿಗೆ ನಮಸ್ಕಾರ. ನಾನು ವಿ ಸೋಮಣ್ಣ, ಭಾರತ ಸರ್ಕಾರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವ. ನಿಮ್ಮೊಂದಿಗೆ ಭಾರತ ಸರ್ಕಾರದ ಒಂದು ವಿಶೇಷ ಯೋಜನೆಯ ಮೇಲಿನ ಸಂದೇಶವನ್ನು ಈ ಮಾಧ್ಯಮದ ಮೂಲಕ ಹಂಚಿಕೊಳ್ಳಲು ನನಗೆ ಸಂತೋಷವಾಗಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಜಲಶಕ್ತಿ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಅಭಿಯಾನದ ಮೂಲಕ ದೇಶಾದ್ಯಂತ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಗಳ ಮೂಲಕ ನೀರು, ನೈರ್ಮಲ್ಯ ಮತ್ತು ಸ್ವಚ್ಛತಾ ಸಂದೇಶವನ್ನು ನೇರವಾಗಿ ಹಳ್ಳಿಗಳಿಗೆ ಸ್ಥಳೀಯ ಜನರ ಭಾವನೆ ಮತ್ತು ಭಾಷೆಗಳಲ್ಲಿ ತಿಳಿಸಲಾಗುತ್ತಿದೆ. ಈ ಕೇಂದ್ರಗಳು 10 ವಿಶೇಷ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತಿದೆ. ಸ್ವಚ್ಛ ಸುಜಲ್ ಗಾಂವ್, ಸ್ವಚ್ಛ ಭಾರತ್ ಮಿಷನ್, ಜಲ್ ಜೀವನ್ ಮಿಷನ್ ಎಂದರೇನು ಎಂಬುದರ ಬಗ್ಗೆ ತಿಳಿಸುತ್ತದೆ. ಈ ಯೋಜನೆಗಳ ಅನುಷ್ಠಾನ ಮತ್ತು ನಿರ್ವಹಣೆಯಲ್ಲಿ ಸಮುದಾಯವು ಹೇಗೆ ಭಾಗವಹಿಸಬಹುದು ಇವೆಲ್ಲವನ್ನು ಜಾನಪದ ಹಾಡುಗಳು, ಬೀದಿ ನಾಟಕಗಳು, ತಜ್ಞರ ಸಂದರ್ಶನಗಳು ಮತ್ತು ಸಮುದಾಯ ಚರ್ಚೆಗಳ ಮೂಲಕ ತಿಳಿಸಲಾಗುವುದು. ಸುರಕ್ಷಿತ ಕುಡಿಯುವ ನೀರು, ನೈರ್ಮಲ್ಯ, ಮಹಿಳೆಯರಲ್ಲಿ ಋತುಚಕ್ರ ಸಂಬಂಧಿ ಸ್ವಚ್ಛತೆ, ಕೈ ತೊಳೆಯುವ ಅಭ್ಯಾಸಗಳನ್ನು ಉತ್ತೇಜಿಸುವಲ್ಲಿ ಈ ಕಾರ್ಯಕ್ರಮವು ಸಹಾಯವಾಗಲಿದೆ. ಸಮುದಾಯ ಪ್ರಥಮ ಎಂಬ ಕಲ್ಪನೆ ಈ ಯೋಜನೆಯನ್ನು ವಿಶೇಷವಾಗಿಸುವ ವಿಧಾನವಾಗಿದೆ. ಆಡು ಭಾಷೆಯಲ್ಲಿ ಮಾತನಾಡುವ ಮೂಲಕ ಮಕ್ಕಳಿಂದ ಹಿಡಿದು ಹಿರಿಯರಿಗೆ ಪ್ರತಿಯೊಬ್ಬ ನಾಗರಿಕರು ಆರೋಗ್ಯಕರ ಅಭ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಈ ಕಲ್ಪನೆ ಖಾತ್ರಿಪಡಿಸುತ್ತದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ಯಾವಾಗಲೂ ಈ ಕಾರ್ಯಕ್ರಮಗಳಿಗೆ ಒತ್ತು ನೀಡುತ್ತಾರೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಮತ್ತು ಜಲ್ ಜೀವನ್ ಮಿಷನ್ ಕೇವಲ ಸ್ವಚ್ಛತೆಗೆ ಮಾತ್ರವಲ್ಲದೆ ಜಲ ಸಂರಕ್ಷಣೆ, ಜಲ ಸುರಕ್ಷತೆ ಮತ್ತು ಸ್ವಾವಲಂಬಿ ಗ್ರಾಮಗಳತ್ತ ಮತ್ತು ಅವುಗಳ ಅಭಿವೃದ್ಧಿಯತ್ತ ಕೆಲಸ ಮಾಡುತ್ತದೆ. ವಿಶೇಷವಾಗಿ ಶಾಲಾ ಮಕ್ಕಳು ಪ್ರತಿನಿತ್ಯ ಕೈ ತೊಳೆಯುವುದನ್ನು ಅಭ್ಯಾಸ ಮಾಡುವುದು, ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ನೀರು ಹಾಗೂ ಸ್ವಚ್ಛತೆಯ ಬಗ್ಗೆ ಚರ್ಚಿಸುವುದು. ಜನತೆಯಲ್ಲಿ ಕೋರುವುದೇನೆಂದರೆ ನಾವೆಲ್ಲರೂ ಒಟ್ಟಾಗಿ ಈ ಯೋಜನೆಯನ್ನು ಯಶಸ್ವಿಗೊಳಿಸೋಣ. ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋದ ಜೊತೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಭಾರತ ಸರ್ಕಾರದ ಜಲಶಕ್ತಿ ಮಂತ್ರಾಲಯದ ರಾಜ್ಯ ಸಚಿವ ಶ್ರೀ ವಿ ಸೋಮಣ್ಣ ಅವರು ನೀಡಿದ ಸಂದೇಶವನ್ನ ನೀವೆಲ್ಲ ಕೇಳಿದಿರಿ. ಓ ಸುಜಲ್, ಎಲ್ಲಿದ್ದೀಯಪ್ಪ? ಯಾವ ಜಗತ್ನಲ್ಲಿದ್ದೀಯಾ? ಪ್ರದೂಷಕ ಹೊರಟು ಹೋದ್ಲು. ಎದ್ದೇಳು, ಜಾಗೃತನಾಗು. ಇಲ್ಲಮ್ಮ, ನಾನು ನಿದ್ರೆ ಮಾಡ್ತಾ ಇಲ್ಲ, ಸ್ವಲ್ಪ ಯೋಚಿಸುತ್ತಿದ್ದೆ. ಅದೇನು ಅಷ್ಟು ಗಾಢವಾದ ಆಲೋಚನೆಯಲ್ಲಿದ್ದೀಯಾ ಸೋದರ? ಪ್ರದೂಷಿಕಾ ಬಗ್ಗೆ. ಯಾರವಳು, ಮತ್ತೆ ಇಲ್ಲಿಗೇಕೆ ಬಂದಳು ಅಂತ. ಅಯ್ಯೋ, ಅವಳು ಯಾರೇ ಆಗಿರ್ಲಿ, ಒಂದಂತೂ ನಿಶ್ಚಿತ, ನಾವೀಗ ಅಭಿಯಾನದ ಭಾಗವಾಗಿದ್ದೇವೆ. ಸ್ವಲ್ಪ ಇಲ್ಲೇನಾದ್ರೂ ನಿರ್ಲಕ್ಷ್ಯವಾಯ್ತೋ ನಮಗೆ ಸಿಗುವುದು ವಿಫಲದ ಹಾದಿ. ನೀನು ಸರಿಯಾಗಿ ಹೇಳ್ತಾ ಇದ್ದೀಯಾ. ಇದು ತುಂಬ ಸೂಕ್ಷ್ಮವಾಗಿದೆ. ಇಂಥ ಕೆಲಸಗಳಲ್ಲಿ ತಪ್ಪು ದಾರಿಗೆ ಎಳೆಯುವವರ ಸಂಖ್ಯೆಯೇನೂ ಕಡಿಮೆ ಇಲ್ಲ. ಆದರೆ ಪ್ರದೂಷಿಕ ಮಾತ್ರ ನಮಗೊಂದು ವಿಷಯವನ್ನ ತಿಳಿಸೋದ್ಲು.
ಏನದು? ಅವಳು ಅಪಾಯದ ಎಚ್ಚರಿಕೆಯಂತೂ ಕೊಟ್ಟು ಹೋಗಿದ್ದಾಳೆ. ಘಂಟಾಘೋಷವಾಗಿ ನಾನು ಮರಳುತ್ತೇನೆ ಎಂದು ಹೇಳಿದ್ದಾಳೆ. ಇದು ನಮ್ಮ ಕೆಲಸ ಅಪೂರ್ಣವಾಗಿದೆ ಅಥವಾ ನಾವು ಮಾಡುವ ಕೆಲಸಗಳು ಇನ್ನೂ ತುಂಬಾ ಇವೆ ಎಂಬುದನ್ನ ಸೂಚಿಸುತ್ತದೆ. ಇದೇ ವಿಷಯ ನೋಡು, ನಮ್ಮ ಪ್ರತಿಯೊಬ್ಬ ಕೇಳುಗರು, ಪ್ರತಿಯೊಬ್ಬ ಗ್ರಾಮವಾಸಿಗಳು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು. ಸುಜಲ್, ನೀನು ಹೇಳಿದ್ದು ಸರಿ. ಒಳ್ಳೆಯ ಕೆಲಸ ಮಾಡುವ ಹಾದಿಯಲ್ಲಿ ಅನೇಕ ಅಡೆತಡೆಗಳು ಬರುವುದು ಸಹಜ. ಆದ್ರೆ ಇವೆಲ್ಲವುಗಳಿಗೆ ಭಯಪಡದೆ ಯಾರು ತಮ್ಮ ಗುರಿಯತ್ತ ಸಾಗುತ್ತಿರುತ್ತಾರೋ ಅವರೇ ಜಯಶಾಲಿಗಳಾಗುತ್ತಾರೆ, ಯಶಸ್ಸನ್ನ ಸಾಧಿಸುತ್ತಾರೆ. ಸ್ನೇಹಿತರೆ, ನೆನಪಿಡಿ, ದೇಶದ ಪ್ರತಿಯೊಂದು ಹಳ್ಳಿಯನ್ನು ಸುಜಲ ಸ್ವಚ್ಛ ಗ್ರಾಮವನ್ನಾಗಿ ಮಾಡುವುದು ನಮ್ಮೆಲ್ಲರ ಮುಖ್ಯ ಗುರಿಯಾಗಿದೆ. ಮತ್ತೆ ಪ್ರದೂಷಕ ಬಂದ್ಲು ಎಂದುಕೊಂಡು ನಾವು ಏನನ್ನೂ ಸಾಧಿಸಿಲ್ಲ ಎಂದು ಭಾವಿಸಬೇಡಿ. ನಾವೀಗಾಗ್ಲೇ ಅನೇಕ ಸಾಧನೆಗಳನ್ನ ಮಾಡಿದ್ದೇವೆ. ಹಾಗಿದ್ರೆ ನಡೀರಿ, ಇಲ್ಲಿನ ಕೆಲವು ಗ್ರಾಮಸ್ಥರ ಮಾತುಗಳನ್ನು ಆಲಿಸೋಣ. ಅವರ ಗ್ರಾಮ ಎಷ್ಟು ಸ್ವಚ್ಛವಾಗಿದೆ, ಯಾವ ಯಾವ ಮನೆಗಳಲ್ಲಿ ನಲ ಸಂಪರ್ಕ ಕೊಡಲಾಗಿದೆ ಎಂಬುದನ್ನು, ಹಾಗೆ ಮನೆ ಮಹಿಳೆಯರು ನೀರಿಗಾಗಿ ಅದೆಷ್ಟು ದೂರ ಸಾಗಬೇಕು ಎಂಬುದರ ಕುರಿತು ಅವರಿಂದ ತಿಳಿದುಕೊಳ್ಳೋಣ. ನನ್ನ ಹೆಸರು ಅಬ್ದುಲ್ ಹುಮಾನ ಕಾಂಬ್ಳೆ ಅಂತ. ಮಿಲಿಟರಿಯಿಂದ ರಿಟೈರ್ಡ್ ಆದವು. ಫಸ್ಟ್ ಟೈಮ್ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಉಚ್ಕೊಂಡಲ್ಲೇ ನಿಡಾಶ್ ಬಂದವ. ಅಲ್ಲಿ ಒಂದ್ 10 ವರ್ಷ ಪೈಲೆ ವಾತಾವರಣ ಬಹಳ ಬಿಕ್ಕಟ್ ಪರಿಸ್ಥಿತಿ, ಹೈಜಿನಿಕ್ ಇರಾಕಲ್ಲ, ಸಾಫ್ ಸಫಾಯಿ ಇದ್ದಿಲ್ಲ. ಆನಂತರ ಎಲ್ರಿ ಬಾಬಾ ಊರೊಂದ್ ಸುಂದರ ಸ್ವಚ್ಛ ಇರ್ಬೇಕು ಅನ್ನೋದು ಒಂದ್ ಈ ದೇಶ ಒಳಗಂದ್ರೆ ಉಚ್ವಾ ಊರ್ನಲ್ಲಿ ಎಲ್ಲಾರ್ದು ವಿಚಾರ ಇರ್ಬೇಕಾ. ಆ ಟೈಪ್ದಿಂದ ಅಲ್ಲಿಂದ ನಾವು ಯಾವ ಟೈಮ್ನಾಗ ನರೇಂದ್ರ ಮೋದಿಜಿ ಕಚಡದ ವ್ಯವಸ್ಥಾ ಎಲ್ಲಾ ಊರ್ನಲ್ಲಿ ಗಾಡಿಗಳು ಕಳ್ಸಿಲ್ಲ. ಕರ್ನಾಟಕ ಗೌರ್ಮೆಂಟ್ ಅಂದ್ರೆ ಈಗ ಆಲ್ ಇಂಡಿಯಾ ಗಾಡಿ ಕಳ್ಸತ್ರ. ಆ ಟೈಪ್ನಲ್ಲೂ ಸಾಫ್ ಸಫಾಯಿ ಪ್ರಮಾಣ ಆಗಿಲ್ಲ. ಬಟ್ ಈಗ ಒಂದ್ 5 ವರ್ಷ, ಒಂದ್ 7-8 ವರ್ಷ ಹಿಂದ ಉಸ್ಗಾವ್ನಲ್ಲಿ ಆ ಗ್ರಾಮೀಣಾಗೂ ಹಿಂಡಲ್ಗ, ಸುಳ್ಗಾವ್, ನಾವು ಪಂಚಕೃಷಿ ಈ ತರ ವಿಭಾಗನಾಗ ಇರ್ತೇವೆ. ಚುರುಮುರಿ, ಬಾಚಿ, ಇಲ್ಲಿಂದ ಕಚಡ ನಮ್ದು ಈ ಕಡೆ ಆ ಸೈಡ್ ಚುರುಮುರು ಮುಂದೆ ಹೋಗ್ತಿರ್ತೈತ. ಆ ತಲ್ಲಿ ಉಸ್ಗಾವದಿಂದ ಪೈಲೆ ಪ್ರದೂಷಣ ಇಟ್ಟು ಕೆಟ್ಟ ಪರಿಸ್ಥಿತಿ ಇತ್ತು. ಈಗೂ ಎಲ್ಲಾ ಪರ ಮನೆ ಹೋಗ್ಕೇಶು ನಾವು ಕಚಡ ಕಲೆಕ್ಟ್ ಮಾಡ್ಕೇಶು ನಾವು ಅಲ್ಲಿದ ವಾತಾವರಣ ಸ್ವಚ್ಛ ಸುಂದರ ಇದು ಊರಾಗಬೇಕನ್ನೋದು ಒಂದು ಗ್ರಾಮ ಪಂಚಾಯತ್ ಸದಸ್ಯನಾತೆ ನಾವು ಅಲ್ಲಿಂದ ಠಾಂಪಣಿ ವಿಚಾರ ಮಾಡಿವ. ಆ ನಂತಲಿ ಈಗ ವಿಚಾರ ಮಾಡ್ಬೇಕಂತಂದ್ರೆ ಈ ಜೆಜೆಎಂದಿಂದ ಈಗ ನೀರ್ ಸಪ್ಲೈ ಜೆಜೆಎಂದೂ ನಿಯೋಜನ ಸೆಂಟ್ರಲ್ ಗೌರ್ಮೆಂಟ್ ಆಗಿತ್ತು. ಈಗ ಜೆಜೆಎಂ ನಲ್ಲಿ ಮನೆಯಲ್ಲಿ ನೀರ್ ಜೋಡಿಸ್ಕೇಸು ಸ್ವಚ್ಛ ನೀರು ಸಪ್ಲೈ ಆಗ್ತಿತ್ತು. ಆ ನಂತರ ಎಲ್ಲಾರು ಸದಸ್ಯಗಳು ಕೂಡಿಕೆ ಆಯ್ಸ ಈ ಕೆಲಸ ಜರ್ಕತ ಇಂಟ್ರೆಸ್ಟ್ ತಗೊಂಡ್ರೆ ಮತ್ತೆ ಇದ್ರ ಮುಂದೆ ಡೆವಲಪ್ಮೆಂಟ್ ಆಗ್ತಿರ್ತೈತ. ನಮಸ್ಕಾರ, ನಾನು ಸುಜಾತ ಅಂತ ಕಾಕ್ತಿಯಲ್ಲಿ 30 ವರ್ಷಗಳ ಕಾಲ ವಾಸ ಮಾಡುತ್ತಿದ್ದೇನೆ. ನೀರಿಗಾಗಿ ಕಾಕ್ತಿಯಲ್ಲಿ ತುಂಬಾ ಸಮಸ್ಯೆಯನ್ನು ಅನುಭವಿಸಿದ್ದೇವೆ. ನನ್ನ ಮಕ್ಕಳು ಸಣ್ಣ ಇರುವಾಗ, ಅಂದ್ರೆ ಅವರು 8th 9th ಕಲಿಯುವಾಗ ರೋಡ್ ಹೈವೇ ದಾಟಿ ಬೇರೆ ಗಲ್ಲಿ ಅಡ್ಡಾಡಿ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಎಣಿಸಿದ್ರೆ ಈಗ ಕಣ್ಣಲ್ಲಿ ನೀರು ಬರುವಷ್ಟು ದುಃಖ ಇದೆ. ಆದ್ರೆ ಮಕ್ಕಳು 8 ಕೊಡ ಸೈಕಲ್ ನಲ್ಲಿ ತರುವುದು, ಅವ್ರ ದಾರಿ ನಾವು ಕಾಯುವುದು, ಅದು ಒಂದು ಕಾಲ. ಕೆಲವೊಮ್ಮೆ ಮಕ್ಕಳು ಎಲ್ಲಾದ್ರೂ ಹೋಗಿದ್ದಾಗ ನಾವೇ ಬೇರೆ ಮನೆಯವ್ರ ಹತ್ರ ಹೋಗಿ ಬಾವಿ ನೀರ್ ಕೊಡಿ ಅಂತ ಕೇಳುವಾಗ ಅವರ ಮಾತು ಆ ನೀರಿಗೆ ಬಡದಾಡಿದ ಕಾಲ ಹಾಗೆ ಇತ್ತು. ಆದ್ರೂ ನಾವು ಆ ಸಮಸ್ಯೆಯನ್ನು ಎದುರಿಸಿದ್ದೇವೆ. ಆದ್ರೆ ಈಗ ಹರ್ ಘರ್ ಜಲ್ ಯೋಜನಾ, ಇದರಿಂದ ಮನೆಗೆ 24 ತಾಸು ಸ್ವಚ್ಛ ಕುಡಿಯುವ ನೀರು ಸಿಗ್ತಾ ಇದೆ. ಇದರಿಂದ ನಮ್ಗೆ ಅಂದ್ರೆ ಮಹಿಳೆಯರಿಗೆ ಅಡಿಗೆ ಮಾಡ್ಲಿಕ್ಕೆ ಅಥವಾ ಬಳಕೆ ಮಾಡ್ಲಿಕ್ಕೆ ಸ್ವಚ್ಛ ನೀರು ಸಿಗ್ತಾ ಇದೆ. ಮುಂಚಿತವಾಗಿ ನಮ್ಗೆ ಅದು ಸ್ವಚ್ಛ ನೀರು ಸಿಗುದಿಲ್ಲ. ಈಗ ಸ್ವಚ್ಛ ನೀರು 24 ತಾಸು ನಮ್ಗೆ ಸಿಗುತ್ತಾ ಇದೆ. ಅದರಿಂದ ನಮ್ಗೆ ಏನ್ ಲಾಭ ಆಗಿದೆ ಅಂದ್ರೆ ಸಮಯ, ಮಕ್ಕಳಿಗೆ ಅಭ್ಯಾಸ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇದೆ. ನಮ್ಮ ಆರೋಗ್ಯವು ಒಳ್ಳೇದಾಗಿದೆ. ಯಾಕಂದ್ರೆ ನಾವು ಕಲ್ಮಿಷ ನೀರು ತಗೊಂಡು ನಮ್ಗೆ ವಾಂತಿ ಬರ್ತಿತ್ತು, ಕೆಲವೊಮ್ಮೆ ಜ್ವರ ಬರ್ತಿತ್ತು. ಏನಂದ್ರೆ ವಾಟರ್ ಇನ್ಫೆಕ್ಷನ್ ಅಂತಿದ್ರು ಡಾಕ್ಟ್ರು. ಹಾಗಾಗಿ ನೀರೇ ಒಂದು ದೊಡ್ಡ ಸಮಸ್ಯೆ ಇತ್ತು ಕಾಕ್ತಿಯಲ್ಲಿ. ಆದ್ರೆ ಈಗ ತುಂಬಾ ನೆಮ್ಮದಿಯಾಗಿ ಇದ್ದೀವಂದ್ರೆ ಈ ನೀರಿನ ಸಮಸ್ಯೆ ಹೋಗ್ಬಿಟ್ಟಿದೆ. ಯಾಕೆ ಅಂದ್ರೆ ಒಳ್ಳೆ ನೀರು ಸಿಗೋದ್ರಿಂದ ಒಳ್ಳೆ ಸಮಯ ಸಿಗ್ತಾ ಇದೆ, ಮಕ್ಕಳಿಗೆ ಅಭ್ಯಾಸ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇದೆ, ಮಹಿಳೆಯರಿಗೆ ಆರೋಗ್ಯ ಚೆನ್ನಾಗಾಗಿದೆ. ಆದ್ರಿಂದ ಈ ಹರ್ ಘರ್ ಜಲ್ ಪ್ರಧಾನ ಮಂತ್ರಿ ಯೋಜನಾದಿಂದ ನಮ್ಗೆ ತುಂಬಾ ಉಪಕಾರ ಆಗಿದೆ ಅಂತ ಹೇಳಲಿಕ್ಕೆ
ಇಚ್ಛೆ ಪಡ್ತೀನಿ. ಹಾಗೆ ನನ್ ಮಾತಾಡ್ಲಿಕ್ಕೆ 2 ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಅರೆ ವಾಹ್, ನಮ್ಮ ಪ್ರದೇಶದಲ್ಲಿ, ನಮ್ಮ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ತುಂಬಾ ಸ್ವಚ್ಛತೆ ಇದೆ. ನಳಗಳು ಪ್ರತಿ ಮನೆಗೂ ತಲುಪಿವೆ ಎಂಬುದನ್ನ ತಿಳಿದು ಪ್ರತುಷಿಕಾ ತುಂಬಾ ಅಸಮಾಧಾನಗೊಂಡಿರಬಹುದು. ಇದೀಗ ಗ್ರಾಮಸ್ಥರ ಮಾತುಗಳನ್ನು ಕೇಳಿದ ನಂತರವಂತೂ ನಾವು ಶೀಘ್ರದಲ್ಲಿಯೇ ಯಶಸ್ಸನ್ನ ಸಾಧಿಸುತ್ತೇವೆ ಎಂಬುದಂತೂ ಸ್ಪಷ್ಟವಾಗಿದೆ. ಈಗ ನಾವು ನೀರಿನ ರಕ್ಷಣೆ ಮಾಡಿದ್ರೆ ಮುಂದಿನ 7 ತಲೆಮಾರುಗಳು ಸುರಕ್ಷಿತ. ಕೇಳಿ, ನಮ್ಮ ಗ್ರಾಮಸ್ಥರು ಇದನ್ನೇ ಹೇಳ್ತಾ ಇದ್ರು. ಇನ್ನು ಸ್ವಚ್ಛತೆಗಾಗಿಯೂ ಸಹ ಅವರೆಲ್ಲರೂ ಟೊಂಕ ಕಟ್ಟಿ ನಿಂತಿದ್ದಾರೆ. ಒಳ್ಳೆಯ ಹೆಜ್ಜೆಯನ್ನು ತೆಗೆದುಕೊಳ್ಳಲು ಸಂಪೂರ್ಣ ಸಿದ್ಧರಾಗಿದ್ದಾರೆ. ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹಾಗೂ ಇನ್ನಷ್ಟು ಜನರೊಂದಿಗೆ ಪರಿಚಯಿಸಲು ನಾವು ಇದೇ ತರಹ ತಿಂಗಳಲ್ಲಿ 2 ಬಾರಿ ಬರುತ್ತೇವೆ. ಇದರ ಜೊತೆಗೆ ನಿಮ್ಮ ಕೊಡುಗೆ, ಸಹಕಾರ ಹಾಗೂ ಪಾಲ್ಗೊಳ್ಳುವಿಕೆ ಕೂಡ ಈ ಕಾರ್ಯಕ್ರಮದ ಭಾಗವಾಗಿದೆ. ಮತ್ತೆ ಅದು ಹೇಗೆ ಅನ್ನೋದನ್ನು ತಿಳಿಸು. ನಮ್ಮ ಜ್ಞಾನ ಹಾಗೂ ಬಹುಮಾನದ ವಿಭಾಗದ ಕುರಿತು ಹೇಳುವುದಕ್ಕಿಂತ ಪೂರ್ವದಲ್ಲಿ ಜಲಶಕ್ತಿ ಮಂತ್ರಾಲಯದ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಸಚಿವ ಅಶೋಕ್ ಕುಮಾರ್ ಮೀನಾ ಅವರ ಮಾತುಗಳನ್ನ ನಿಮಗೆ ಕೇಳಿಸುತ್ತೇವೆ. Hello friends, I am Ashok Kumar Meena, Secretary, Department of Drinking Water and Sanitation, Ministry of Jal Shakti, Government of India. It really feels good to connect through our new community radio series, Swachh Sujal Gaon Ki Kahani, Radio Ki Jubani. When we say Swachh Sujal Gaon, we mean a village where every home has safe drinking water, good sanitation, and people live with comfort and dignity. In the past few years, through Jal Jeevan Mission and Swachh Bharat Mission Gramin, a lot has changed in rural India. But the real change begins with us, when each one of us takes responsibility and makes clean water and hygiene part of our everyday life. That's what Jan Bhagidari really means. So, I invite all of you, Panchayat members, teachers, Asha and Anganwadi workers, and everyone who wishes to see a change in their own village, to tune in, listen to these stories, and take small steps that make a big difference. Together, let's make our villages truly Swachh and Sujal. Thank you and Jai Hind. ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಸಚಿವ ಶ್ರೀ ಅಶೋಕ್ ಕುಮಾರ್ ಮೀನಾ ಅವರ ಸಂದೇಶದ ನಂತರ ನಮ್ಮ ಜ್ಞಾನ ಹಾಗೂ ಬಹುಮಾನದ ವಿಭಾಗದ ಕುರಿತು ಹೇಳುತ್ತೇನೆ ಎಂದು ನಾನು ಮಾತು ಕೊಟ್ಟಿದ್ದೆ ಅಲ್ವಾ, ಅದೀಗ ಪೂರ್ಣಗೊಳಿಸುವೆ. ಪ್ರತಿ ಸಲವೂ ನಾವು ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೊಡುತ್ತೇವೆ. ಅದು ಕೆಲವೊಮ್ಮೆ ರಸಪ್ರಶ್ನೆ, ಕೆಲವೊಮ್ಮೆ ಸ್ಪರ್ಧೆಗಳ ಮೂಲಕ. ಇನ್ನು ಮುಂದಿನ ಕಂತಿನಲ್ಲಿ ಸರಿಯಾದ ಉತ್ತರ ನೀಡಿದವರ ಹೆಸರುಗಳನ್ನೂ ಪ್ರಸಾರ ಮಾಡಲಾಗುತ್ತದೆ. ಈ ಸರಣಿ ಕಾರ್ಯಕ್ರಮದ ಕೊನೆಯಲ್ಲಿ ಬಹುಮಾನಗಳನ್ನು ನೀಡಲಾಗುತ್ತದೆ ಮತ್ತು ನಮ್ಮ ರೇಡಿಯೋ ಪ್ರಮಾಣ ಪತ್ರಗಳನ್ನು ಸಹ ನೀಡಲಾಗುತ್ತದೆ. ಆಟದ ನಿಯಮಗಳು ತುಂಬಾ ಸರಳವಾಗಿವೆ. ನಾವು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ. ನೀವು ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡಬೇಕು. ನಿಮ್ಮ ಉತ್ತರಗಳನ್ನು ನಮ್ಮ ರೇಡಿಯೋ ಸ್ಟೇಷನ್ ಸಂಖ್ಯೆಗೆ SMS ಅಥವಾ ವಾಟ್ಸ್ಆಪ್ ಮೂಲಕ ಕಳುಹಿಸಿ. ಸಂಖ್ಯೆ 9019904904. ಹಾಗಿದ್ರೆ ನೀವು ಸಿದ್ಧರಿದ್ದೀರಾ? ಪ್ರಶ್ನೆಯನ್ನ ಎಚ್ಚರಿಕೆಯಿಂದ ಆಲಿಸಿ. ಸ್ವಚ್ಛ ಭಾರತ ಮಿಷನ್, ಬಯಲು ಶೌಚ ಮುಕ್ತ ಅಭಿಯಾನ, ಜಲ ಜೀವನ್ ಮಿಷನ್ ಹಾಗೂ ಹರ್ ಘರ್ ಜಲ್ ಅಭಿಯಾನ ಯಾವ ವರ್ಷದಿಂದ ಆರಂಭಗೊಂಡವು? ಇದರ ಜೊತೆಗೆ ಸುಜಲ ಸ್ವಚ್ಛ ಗ್ರಾಮಕ್ಕಾಗಿ ಉತ್ತಮ ಘೋಷಣೆಯನ್ನು ಬರೆದು ಕಳಿಸಬೇಕು. ನೀವು ಕಳಿಸುವ ಘೋಷಣೆಗಳಲ್ಲಿ 3 ಅತ್ಯುತ್ತಮ ಘೋಷಣೆಗಳನ್ನು ಆಯ್ಕೆ ಮಾಡಿ ಬಹುಮಾನ ನೀಡಲಾಗುತ್ತದೆ. ಹಾಗಿದ್ರೆ ಸಿದ್ಧರಾಗಿ. ನಿಮ್ಮ ಸೃಜನಶೀಲತೆಯಿಂದ ರಚಿತಗೊಂಡ ಒಂದು ಘೋಷಣೆಯನ್ನು ನಮಗೆ ತ್ವರಿತವಾಗಿ ಕಳುಹಿಸಿ. ಸ್ವಚ್ಛ ಸುಜಲ ಗ್ರಾಮದ ಕತೆ ಈ ಶೀರ್ಷಿಕೆಯಡಿಯಲ್ಲಿ ಇಂದು ಮೂಡಿಬಂದ ಮೊದಲ ಸಂಚಿಕೆಯಲ್ಲಿ ನೀವು ಈ ಕಾರ್ಯಕ್ರಮದ ಪರಿಚಯವನ್ನು ಕೇಳಿದ್ದೀರಿ. ನಾವು ಶೀಘ್ರದಲ್ಲಿಯೇ ಈ ಕಾರ್ಯಕ್ರಮದ 2ನೇ ಭಾಗದೊಂದಿಗೆ ಬರುತ್ತೇವೆ. ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮ ಹಾಗೂ ಇಲ್ಲಿಯವರೆಗೆ ಕಂಡ ಪ್ರಗತಿಯ ಕುರಿತಾಗಿ ಬೆಳಕು ಚೆಲ್ಲುತ್ತೇವೆ. ನಿಮ್ಮ ಪ್ರದೇಶದಲ್ಲಿ ಏನು ನಡೆಯುತ್ತಿದೆ ಎಂಬುದರ ಕುರಿತು ಮಾಹಿತಿಯನ್ನ ಕೇಳಲು ಮತ್ತು ಹಂಚಿಕೊಳ್ಳಲು ಸಿದ್ಧರಾಗಿ. ಮುಂದಿನ ಸಂಚಿಕೆಯವರೆಗೆ ಕಾಯ್ತಾ ಇರ್ರಿ. ನೀವು ಇಂದಿನ ಸಂಚಿಕೆಯನ್ನು ಆನಂದಿಸಿದ್ದೀರಿ ಅಲ್ವೇ? ನೀವು ಈ ಕಾರ್ಯಕ್ರಮ ಮುಂದುವರೆಯಬೇಕು ಎಂದು ಭಾವಿಸುತ್ತೀರಿ ಅಲ್ವೇ? ಆದ್ರೆ ನಾವು ಸಮಯವನ್ನು ಸಹ ಗೌರವಿಸಬೇಕು ನೋಡಿ. ಹೋಗ್ತಾ ಹೋಗ್ತಾ ನಿಮಗೆ ಕಿವಿ ಮಾತುಗಳನ್ನು ಹೇಳುತ್ತೇವೆ. ಹಿರಿಯರು, ಮಕ್ಕಳು ಮತ್ತು ಯುವಕರೊಂದಿಗೆ ನಿಮ್ಮ ಕಾಳಜಿ ವಹಿಸಿಕೊಳ್ಳಿ. ಸ್ವಚ್ಛತೆ ಮತ್ತು ಪರಿಶುದ್ಧತೆಯ ಗಾಳಿ ಬೀಸಿದಾಗ ಮಾತ್ರ ನಮ್ಮ ಘನತೆ ಜೀವಂತವಾಗಿರುತ್ತದೆ. ಇದನ್ನು ಸ್ವಚ್ಛ ಸುಜಲ ಗ್ರಾಮ ಈ ಯೋಜನೆ ಆಳವಾದ ಜ್ಞಾನ ಎಂದು
ಅರ್ಥೈಸಿಕೊಳ್ಳಿ. ನಮ್ಮ ಗ್ರಾಮವು ಶುದ್ಧ ಹಾಗೂ ಸ್ವಚ್ಛವಾಗಿ ಉಳಿಯುತ್ತದೆ. ಆಗ ಪ್ರಗತಿಯ ನಗು ಅರಳುತ್ತದೆ. ಸಮಯ ಹೇಗೆ ಕಳಿತು ಅನ್ನೋದೇ ನಿಮ್ಗೆ ತಿಳಿಲಿಲ್ಲ ಅಲ್ವೇ? ಈ ಕಾರ್ಯಕ್ರಮದ ವಿಷಯವೇ ಹಾಗಿದೆ ಅಲ್ವಾ ಸ್ವಚಿಕಾ? ನಮಗೆ ಮುಂದುವರಿಯಲು ಹಲವಾರು ಆಸೆಗಳಿದ್ದರೂ ಸಹ ನೋ ಪ್ರಾಬ್ಲಮ್. ಸಮಯದ ಮಿತಿಯನ್ನು ನಾವು ಗೌರವಿಸಲೇಬೇಕು. ಈ ವಾರದ ಚರ್ಚೆಯನ್ನು ಇಲ್ಲಿಗೆ ಕೊನೆಗೊಳಿಸೋಣ, ಮತ್ತೊಂದು ಭರವಸೆಯೊಂದಿಗೆ. ಅಲ್ಲಿಯವರೆಗೆ ನಮ್ಮ ನೆನಪಿರಲಿ, ಮತ್ತೆ ಮುಂದಿನ ವಾರದ ಸಂಚಿಕೆಯಲ್ಲಿ ಬರುತ್ತೇವೆ. ನಾನು ಸ್ವಚ್ಛಿಕಾ ಮತ್ತು ನಾನು ಸುಜಲ್ ಕುಮಾರ್. ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಘೋಷಣೆಯನ್ನು ಒಮ್ಮೆ ಪಠಿಸುವುದರೊಂದಿಗೆ ಮತ್ತೊಂದು ಮೈಲಿಗಲ್ಲನ್ನು ಭಾರತ ಸೃಷ್ಟಿಸಿದಂತಾಗುತ್ತದೆ. ಪರಿಸರ ಶುದ್ಧವಾಗಿದ್ದರೆ ಹಾಗೂ ಪ್ರತಿ ಮನೆಯಲ್ಲಿ ನೀರಿದ್ದರೆ ಸ್ವಚ್ಛ ಸುಜಲ ಗ್ರಾಮ ಈ ಅಭಿಯಾನವು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ನಾವು ಹೊರಡುವ ಮೊದಲು ಇಂದಿನ ಸಂದೇಶವೇನೆಂದರೆ, ಸ್ವಚ್ಛ ಬೀದಿಗಳು, ಪ್ರತಿ ಮನೆಗೆ ನೀರು ನಳ, ಕಸ ಚೆಲ್ಲಬೇಡಿ, ಗ್ರಾಮವನ್ನು ಆಹ್ಲಾದವಾಗಿಡಿ. ನೀರು ನಮ್ಮ ಜೀವ, ಅದನ್ನು ಪ್ರತಿ ಬಾರಿ ಉಳಿಸಿ. ಬನ್ನಿ ಮಿತ್ರರೇ, ಸ್ವಚ್ಛ ಸುಜಲ ಗ್ರಾಮ ಮಾಡೋಣ. ಇದುವರೆಗೂ ಪ್ರಸಾರವಾಯಿತು ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಪರಿಚಯದ ಮೊದಲ ಸಂಚಿಕೆ. ಈ ಕಿರುನಾಟಕದಲ್ಲಿ ಸುಜಲ್ ಕುಮಾರ್ ಪಾತ್ರದಲ್ಲಿ ಮಂಜುನಾಥ್ ಪೈ, ಸ್ವಚ್ಛಿಕಾ ಪಾತ್ರಧಾರಿ ನಾನು ಅನುಪಮಾ, ಪ್ರದೂಷಿಕಾ ಪಾತ್ರದಲ್ಲಿ ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಮತ್ತು ಎನ್ಎಸ್ಎಸ್ ವಾಲಂಟಿಯರ್ ಸೌಮ್ಯ ನಿರಂಜನ್ ಗೌಡರ್, ಸಹಕಾರ ನಿಲಯ ನಿರ್ದೇಶಕ ಡಾಕ್ಟರ್ ಸುನಿಲ್ ಜಲಾಲ್ಪುರೆ, ನಿಲಯ ನಿರ್ವಾಹಕ ವೀರೇಶ್ ಕುಮಾರ್ ನಂದಗಾಂವ್, ಕಾರ್ಯಕ್ರಮ ಸಂಯೋಜಕರಾದ ಮಂಜುನಾಥ್ ಬಿಎನ್ ಮತ್ತು ಕಾರ್ಯಕ್ರಮ ನಿರ್ವಾಹಕಿ ಮನೀಷಾ ಪಿಎಸ್. ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೆಎಲ್ಇ ಕನಸು ನನಸದ ವೇಣು ಧ್ವನಿ.